ಜೈ ಹನುಮಾನ್. ಭಕ್ತಿಗೆ ಸಿಗುವ ಅಸಲಿ ಶಕ್ತಿ ಎಂದರೆ ಏನು ಗೊತ್ತಾ? ಅದು ನಮ್ಮ ಒಳಗಿನ ಭಯವನ್ನು ದೂರ ಮಾಡುವ ಶಕ್ತಿ. ಒಂದು ಯುವಕ ತನ್ನ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದ. ಕೆಲಸದಲ್ಲಿ ವಿಫಲತೆ, ಮನಸ್ಸಿನಲ್ಲಿ ಭಯ, ಆತ್ಮವಿಶ್ವಾಸ ಕಳೆದುಕೊಂಡ ಸ್ಥಿತಿ. ಅವನ ದಿನಗಳು ಕಷ್ಟದಲ್ಲೇ ಸಾಗುತ್ತಿದ್ದವು. ಒಂದು ದಿನ ಅವನು ಹನುಮಂತನ ಬಗ್ಗೆ ಕೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಲು ಆರಂಭಿಸಿದ. ಪ್ರತಿ ಬೆಳಿಗ್ಗೆ ಜೈ ಹನುಮಾನ್ ಎಂದು ಜಪಿಸುತ್ತಾ ತನ್ನ ಮನಸ್ಸನ್ನು ದೇವರ ಕಡೆ ಕೇಂದ್ರೀಕರಿಸಿದ. ನಿಧಾನವಾಗಿ ಅವನೊಳಗೆ ಒಂದು ಹೊಸ ಶಕ್ತಿ ಮೂಡಿತು. ಅವನ ಭಯಗಳು ಕಡಿಮೆಯಾದವು, ಧೈರ್ಯ ಹೆಚ್ಚಾಯಿತು. ಅವನು ತನ್ನ ಸಮಸ್ಯೆಗಳನ್ನು ಎದುರಿಸಲು ಸಿದ್ಧನಾದ. ಅವನ ಪರಿಶ್ರಮಕ್ಕೂ ಜೊತೆಗೆ ಹನುಮಂತನ ಕೃಪೆಯೂ ಸೇರಿ ಜೀವನದಲ್ಲಿ ಬದಲಾವಣೆ ತರಲು ಆರಂಭಿಸಿತು. ಕೆಲವೇ ದಿನಗಳಲ್ಲಿ ಅವನು ಯಶಸ್ಸಿನ ದಾರಿಗೆ ಸಾಗತೊಡಗಿದ. ಅವನಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕವು, ಸಂತೋಷ ಹೆಚ್ಚಾಯಿತು. ಅವನು ಅರಿತುಕೊಂಡದ್ದು, ನಿಜವಾದ ಶಕ್ತಿ ಹೊರಗಿಲ್ಲ, ಅದು ಭಕ್ತಿಯಿಂದ ನಮ್ಮೊಳಗೆ ಬರುತ್ತದೆ. ಹನುಮಂತನ ಭಕ್ತಿ ಮಾಡಿದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಜೈ ಹನುಮಾನ್.